ಹಲೋ ನಮಸ್ಕಾರ ಎಲ್ಲರಿಗೂ. ಇನ್ಫಾರ್ಮಾಸ್ಟರ್ನ ಮತ್ತೊಂದು ಹೊಸ ವಿಡಿಯೋಗೆ ಓಕೆ ಬನ್ನಿ ಇವತ್ತಿನ ವಿಡಿಯೋ ಕೂಡ ಹೋಗೋಣ. ಫ್ಯಾಕ್ಟ್ ನಂಬರ್ 1. ಸ್ನೇಹಿತರೆ, ನಾಯಿ ಒಂದರ ಟೇಸ್ಟ್ ಮತ್ತು ಅದರ ಸ್ಮೆಲ್ ಎಷ್ಟೊಂದು ಪವರ್ಫುಲ್ ಹಾಗೂ ಅದರ ಕೆಪಾಸಿಟಿ ಎಷ್ಟೊಂದು ನಿಮಗೆ ಗೊತ್ತಾ? ನಾಯಿಗಳಿಗೆ 25,000ದಿಂದ 30,000ದಷ್ಟು ಸ್ಮೆಲ್ಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಅವುಗಳನ್ನು ನೆನಪಿಟ್ಟುಕೊಳ್ಳುವಷ್ಟು ಶಕ್ತಿ ಈ ನಾಯಿಗಳಿಗೆ ಇದೆ. ಅದಕ್ಕಾಗಿಯೇ ಹೆಚ್ಚಿನ ಪೊಲೀಸ್ ಕೇಸ್ಗಳಲ್ಲಿ ಅಪರಾಧಿಗಳನ್ನು ಹುಡುಕಲು ಈ ನಾಯಿಗಳಿಗೆ ಟ್ರೈನಿಂಗ್ ನೀಡಿ ಅವುಗಳ ಮೂಲಕ ಅಪರಾಧಿಗಳನ್ನು ಕಂಡುಹಿಡಿಯುತ್ತಾರೆ. ಫ್ಯಾಕ್ಟ್ ನಂಬರ್ 2. ನಾವು ದಿನನಿತ್ಯ ತಿನ್ನುವ ಈ ಆಹಾರಗಳನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಬಾರದು ಎಂದು ಎಲ್ಲರೂ ಹೇಳುತ್ತಾರೆ. ಏಕೆಂದರೆ ಈ ನಮ್ಮ ಪ್ರಪಂಚದಲ್ಲಿ ಅದೆಷ್ಟೋ ಜನರು ಸರಿಯಾಗಿ ಒಂದು ಹೊತ್ತಿನ ಊಟ ಇಲ್ಲದೆ ಬದುಕುತ್ತಿದ್ದಾರೆ. ಇದು ಹೆಚ್ಚಿನವರಿಗೆ ಗೊತ್ತಿದ್ದರೂ ಸಹ ಅದೆಷ್ಟೋ ಜನರು ಪ್ರತಿನಿತ್ಯ ಆಹಾರಗಳನ್ನು ವೇಸ್ಟ್ ಮಾಡುತ್ತಾರೆ. ಇದೇ ರೀತಿ ಸ್ನೇಹಿತರೆ, ಈ ನಮ್ಮ ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಆಹಾರವನ್ನು ವೇಸ್ಟ್ ಮಾಡುವ ಪಟ್ಟಿಯಲ್ಲಿ ನಮ್ಮ ಭಾರತ 7ನೇ ಸ್ಥಾನದಲ್ಲಿದೆ. ನಮ್ಮ ಭಾರತದಲ್ಲಿ ಒಂದು ವರ್ಷಕ್ಕೆ 68 ಮಿಲಿಯನ್ ಟನ್ನಷ್ಟು ಆಹಾರ ವೇಸ್ಟ್ ಆಗುತ್ತದೆ. ಮೊದಲನೇ ಸ್ಥಾನದಲ್ಲಿ ಚೀನಾ ದೇಶವಿದೆ. ಚೀನಾ ದೇಶದಲ್ಲಿ ಒಂದು ವರ್ಷಕ್ಕೆ 91 ಮಿಲಿಯನ್ ಟನ್ನಷ್ಟು ಆಹಾರ ವೇಸ್ಟ್ ಆಗುತ್ತದೆ. ಹಾಗೂ 3ನೇ ಸ್ಥಾನದಲ್ಲಿ ಅಮೆರಿಕ ದೇಶವಿದೆ. ಅಮೆರಿಕದಲ್ಲಿ ಒಂದು ವರ್ಷಕ್ಕೆ 19 ಮಿಲಿಯನ್ ಟನ್ನಷ್ಟು ಆಹಾರ ವೇಸ್ಟ್ ಆಗುತ್ತದೆ. ಅಂದರೆ ಸ್ನೇಹಿತರೆ, ಈ ನಮ್ಮ ಪ್ರಪಂಚದಲ್ಲಿ ಭಾರತ ಮತ್ತು ಚೀನಾ ಅತಿ ಹೆಚ್ಚು ಆಹಾರವನ್ನು ವೇಸ್ಟ್ ಮಾಡುತ್ತಿದೆ. ಫ್ಯಾಕ್ಟ್ ನಂಬರ್ 3. ಈ ಪ್ರಪಂಚದ ಅತಿ ದೊಡ್ಡ ಹಾವು ಎಂದು ಎನಿಸಿಕೊಂಡಿರುವ ಈ ಅನಕೊಂಡಗಳು ತಮ್ಮ ಆಹಾರವನ್ನು ಹೇಗೆ ತಿನ್ನುತ್ತವೆ ಎಂದು ನಿಮಗೆ ಗೊತ್ತಾ? ಅನಕೊಂಡ ಹಾವುಗಳು ಪ್ರಾಣಿಗಳನ್ನು ಜೀವಂತವಾಗಿ ನುಂಗುತ್ತವೆ ಮತ್ತು ಅವುಗಳ ಹೊಟ್ಟೆಯಲ್ಲಿರುವ ಆ್ಯಸಿಡ್ ಯಾವುದೇ ಪ್ರಾಣಿಗಳ ಮೂಳೆಗಳನ್ನು ಕರಗಿಸಿ ಜೀರ್ಣಿಸಲು ಸಹಾಯ ಮಾಡುತ್ತದೆ. ಇನ್ನು ಉಳಿದಿರುವ ಪ್ರಾಣಿಗಳ ಕೂದಲು ಅಥವಾ ಗರಿಗಳು ಮತ್ತು ಕೊಂಬುಗಳನ್ನು ಈ ಅನಕೊಂಡ ಹಾವುಗಳಿಗೆ ಜೀರ್ಣಿಸಲು ಸಾಧ್ಯವಿಲ್ಲ. ಆದ್ದರಿಂದ ಇವುಗಳನ್ನು ವಾಂತಿ ಮಾಡುವ ಮೂಲಕ ಹೊರಗೆ ಹಾಕುತ್ತದೆ. ಫ್ಯಾಕ್ಟ್ ನಂಬರ್ 4. ಸ್ನೇಹಿತರೆ, ಈ ರಸ್ತೆಯ ಬದಿಗಳಲ್ಲಿ ಹಾಗೂ ರಸ್ತೆಯ ಮಧ್ಯಭಾಗದಲ್ಲಿ ಇರುವ ಇವುಗಳನ್ನು ರೋಡ್ ಸ್ಟಡ್ಗಳು ಎಂದು ಕರೆಯುತ್ತಾರೆ. ಅಷ್ಟಕ್ಕೂ ಇವುಗಳನ್ನು ರೋಡ್ಗಳಲ್ಲಿ ಏಕೆ ಹಾಕಿರುತ್ತಾರೆ ಎಂದರೆ ರಾತ್ರಿ ಸಮಯದಲ್ಲಿ ರೋಡ್ ಕ್ಲಿಯರ್ ಆಗಿ ಕಾಣಲಿ ಎಂದು ಇವುಗಳನ್ನು ಹಾಕಿರುತ್ತಾರೆ. ರಾತ್ರಿ ಸಮಯದಲ್ಲಿ ರೋಡ್ ಕ್ಲಿಯರ್ ಆಗಿ ಕಾಣಲು ಇವುಗಳು ಹೇಗೆ ಸಹಾಯ ಮಾಡುತ್ತದೆ ಎಂದರೆ ಇವುಗಳಲ್ಲಿ ಲೈಟ್ನ ರಿಫ್ಲೆಕ್ಟರ್ಗಳು ಇರುತ್ತದೆ. ನಮ್ಮ ವಾಹನದ ಲೈಟ್ ಇದರ ಮೇಲೆ ಬಿದ್ದಾಗ ರಸ್ತೆಯ ಲೈನ್ಗಳು ಕ್ಲಿಯರ್ ಆಗಿ ಕಾಣುತ್ತದೆ. ಲೈನ್ಗಳು ಕ್ಲಿಯರ್ ಆಗಿ ಕಾಣುವುದರಿಂದ ನಮಗೆ ವಾಹನಗಳನ್ನು ಚಲಾಯಿಸಲು ಈಸಿಯಾಗುತ್ತದೆ. ಅಷ್ಟಕ್ಕೂ ವೀಕ್ಷಕರೇ, ಈ ಒಂದೊಂದು ಸ್ಟಡ್ನ ಬೆಲೆ ಎಷ್ಟಿರುತ್ತದೆ ಗೊತ್ತಾ? ಸಾಮಾನ್ಯವಾದ ಸ್ಟಡ್ನ ಬೆಲೆ 100 ರೂಪಾಯಿ ಇರುತ್ತದೆ. ಆದರೆ ಈ ಸ್ಟಡ್ಗಳಲ್ಲಿ ಸೋಲಾರ್ ಸ್ಟಡ್ಗಳು ಸಹ ಬರುತ್ತದೆ. ಇವುಗಳ ಬೆಲೆ 1,000ದಿಂದ 1,500 ಇರುತ್ತದೆ. ಸ್ನೇಹಿತರೆ, ಈ ಸೋಲಾರ್ ಸ್ಟಡ್ನ ಒಳಗಡೆ LED ಲೈಟ್ಗಳು ಇರುತ್ತದೆ. ಇವುಗಳು ಲೈಟ್ನ ರೀತಿಯಲ್ಲೂ ಸಹ ಕೆಲಸ ಮಾಡುತ್ತದೆ ಹಾಗೂ ರಿಫ್ಲೆಕ್ಟರ್ ರೀತಿಯಲ್ಲೂ ಸಹ ಕೆಲಸ ಮಾಡುತ್ತದೆ. ಫ್ಯಾಕ್ಟ್ ನಂಬರ್ 5. ಸ್ನೇಹಿತರೆ, ಈ ಪ್ರಪಂಚದ ದುಬಾರಿ ಹೋಟೆಲ್ಗಳು ಯಾವುದೆಂದರೆ ಅದುವೇ 5 ಸ್ಟಾರ್ ಹೋಟೆಲ್ ಹಾಗೂ 7 ಸ್ಟಾರ್ ಹೋಟೆಲ್ಗಳು ಆಗಿರುತ್ತವೆ. ಆದರೆ ಇದಕ್ಕಿಂತ ಒಂದು ದುಬಾರಿಯಾದ ಹೋಟೆಲ್ ಲಾಂಚ್ ಆಗುತ್ತಿದೆ. ಅದು ಯಾವುದೆಂದರೆ ಇದು ವಯಾಜರ್ ಸ್ಟೇಷನ್ ಹೋಟೆಲ್. ಇದು ಬಾಹ್ಯಾಕಾಶದಲ್ಲಿ ತೇಲುವಂಥ ಹೋಟೆಲ್ ಆಗಿರುತ್ತದೆ. ಇದನ್ನು ಆರ್ಬಿಟಲ್ ಅಸೆಂಬ್ಲಿ ಎಂಬ ಕಂಪನಿ 2027ರಲ್ಲಿ ಲಾಂಚ್ ಮಾಡಲು ನಿರ್ಧರಿಸಿದೆ. ಈ ವಯಾಜರ್ ಸ್ಟೇಷನ್ನಲ್ಲಿ 400 ಜನ ಇರುವ ಹಾಗೆ ಈ ಹೋಟೆಲನ್ನು ಡಿಸೈನ್ ಮಾಡುತ್ತಿದ್ದಾರೆ. ಹಾಗೂ ಇಲ್ಲಿಗೆ ಹೋಗಲು ಒಬ್ಬರಿಗೆ 3 ಕೋಟಿ ರೂಪಾಯಿಗಳು ಈ ಕಂಪನಿ ಚಾರ್ಜ್ ಮಾಡುತ್ತದೆ. ಓಕೆ ವೀಕ್ಷಕರೇ, ಇದು ಇವತ್ತಿನ ಕೆಲವೊಂದು ಫ್ಯಾಕ್ಟ್ಗಳಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಇಂತಹ ಫ್ಯಾಕ್ಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.